ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈಗ ಏನು ಘಟನೆಗಳು ನಮ್ಮ ಭಾರತದಲ್ಲಿ ನಡೀತಾ ಇದೆ, ಇಂಡಿಯಾ ಮತ್ತು ಪಾಕಿಸ್ತಾನ ಏನು ಒಂದು ಯುದ್ಧದ ಪರಿಸ್ಥಿತಿ ಬಂದೊದಗಿದೆ. ಈಗ ಅದರಲ್ಲಿ ಏನಪ್ಪ ಅಂದರೆ, ನಮ್ಮ ಭಾರತೀಯ ಸೇನಾ ಸಿಬ್ಬಂದಿಗಳು ರಜೆಯಿಂದ ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕೆಲವೊಂದು ಸತಿ ಏನಾಗ್ತದೆ ಅಂದರೆ, ಅವ್ರಿಗೆ ಸಮಯ ಸಿಗದೇ ಇಲ್ಲದಾಗ ಒಂದು ಬಸ್ಸಿನ ಪ್ರಾಬ್ಲಮ್ ಆಗ್ಬೋದು, ಟ್ರೈನ್ ಪ್ರಾಬ್ಲಮ್ ಆಗ್ಬೋದು. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಆ ಥರ ಇದ್ದಾಗ ಅವ್ರಿಗೆ ನೀವು ಹೆಲ್ಪ್ ಮಾಡಿ. ಹಾಗೂ ಯಾರು ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ, ಆ ಪ್ರಯಾಣ ಮಾಡಬೇಕಾದ್ರೆ ನಮ್ಮ ಇಂಡಿಯನ್ ಸೋಲ್ಜರ್ಗಳು ಬಾತ್ರೂಮ್ ಪಕ್ಕದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾಯಿರ್ತಾರೆ. ಆ ಪ್ರಯಾಣನ ನೀವು ದಯಮಾಡಿ ಆ ಒಬ್ಬ ನಮ್ಮ ಸೈನಿಕನನ್ನು ಕರ್ಕೊಂಡೋಗಿ ನಿಮಗೆ ಕೊಟ್ಟಿರೋಂಥ ಸೀಟಲ್ಲಿ ಕುಣಿಸಿ. ಏನು ಒಂದು ದಿವಸ ಮನೆ ಕಳೆದ ಹೋದರೆ ಏನಾಗಲ್ಲ, ನೀವು ವಾಪಸ್ ಅಲ್ಲಿಂದ ಟ್ರೈನಿಂದ ಬಂದು ಮನೆ ಕತ್ತೀರಾ. ಆದರೆ ಸೋಲ್ಜರು ಮನೆ ಕಳಕ್ಕಾಗಲ್ಲ ಸ್ನೇಹಿತರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಭಾಳ ಒಂದು ಯೋಚನೆ ಮಾಡಿ. ಯಾವುದೇ ಒಂದು ನಮ್ಮ ಸೈನಿಕರು ಸಿಕ್ಕಿದರೆ ಆ ಸೈನಿಕರನ್ನ ಕರ್ಕೊಂಡೋಗಿ ಎಷ್ಟು ಜಲ್ದಿ ಸಾಧ್ಯನೋ ಅಷ್ಟು ಜಲ್ದಿ ಅಲ್ಲಿಗೆ ಹೋಗೋಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ. ಮೇನ್ ಏನಪ್ಪ ಅಂದರೆ ಟ್ರೈನಲ್ಲಿ ಪಾಪ ಅವ್ರಿಗೆ ನಿದ್ದೆ ಇಲ್ದೇ ಇಲ್ಲಿಂದನೂ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ನಿದ್ದೆ ಇರಲ್ಲ. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಕೂಡ ಟ್ರೈನಲ್ಲಿ ಸಂಚಾರ ಮಾಡಬೇಕಾದ್ರೆ ನಮ್ಮ ಆರ್ಮಿ ಪರ್ಸನ್ ಯಾರ್ಯಾರು ಕಂಡ್ರೂ ಕೂಡ ಅವ್ರಿಗೆ ಒಂದು ಸ್ವಲ್ಪ ಜಾಗ ಕೊಟ್ಟು ಮನೆ ಕಳಕ್ಕೆ ಒಂದು ಅಟ್ಲೀಸ್ಟ್ 1 ಗಂಟೆನಾದ್ರು ಮನೆ ಕಳಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಇದು ಒಂದು ಈ ಸಣ್ಣ ವಿಚಾರ ಗೊತ್ತಿರಲ್ಲ. ಅದರಿಂದ ಇದು ಜಾಸ್ತಿ ಶೇರ್ ಮಾಡಿದರೆ ಅವರು ಕೂಡ ಈ ಸಮಯದಲ್ಲಿ ನಮ್ಮ ಇಂಡಿಯನ್ ಆರ್ಮಿಗೆ ಒಂದು ಹೆಲ್ಪ್ ಮಾಡ್ಬೋದು. ಸಣ್ಣದ ಒಂದು ಚಿಕ್ಕದಾಗಿ ಒಂದು ಹೆಲ್ಪ್ ಅಂತ ಹೇಳ್ಬೋದು ಅದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಇಂಡಿಯಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾಯಿದೆ, ಮತ್ತು ಅವರು ಕೂಡ ನಮಗೆ ದಾಳಿ ಮಾಡ್ತಾಯಿದ್ದಾರೆ. ಆದಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿರುವಂಥ ಸಾಮಾನ್ಯ ಜನಕ್ಕಾಗಿರ್ಬೋದು, ಅಥವಾ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋಂತಹ ಯೋಧರಿಗಾಗಿರ್ಬೋದು, ಯಾವುದೇ ಹಾನಿ ಆಗಬಾರ್ದು ಅಂದ್ಬಿಟ್ಟು ನಿಮ್ಮ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.